ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ವಿತ್ ನವ್ಯಸಿರಿ ಜೀವನ ಸಂಚಿಕೆಗಳು. ಇನ್ನೂ ಯಾರ್ಯಾರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಬಗ್ಗೆ, ನಾನೊಬ್ಬಳು ಸಾಫ್ಟ್ವೇರ್ ಇಂಜಿನಿಯರ್, 15 ವರ್ಷ IT ನಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಕಾರ್ಪೊರೇಟ್ ಎಂಪ್ಲಾಯ್, ಡೆವಲಪ್ಮೆಂಟ್ ಸೈಡಲ್ಲಿ ನಾನು .NET, ವೆಬ್ APIs ಮತ್ತು ರಿಯಾಕ್ಟ್ ಅಪ್ಲಿಕೇಶನ್ ಮತ್ತು .NET ಕ್ಲೌಡಲ್ಲಿ ವರ್ಕ್ ಮಾಡ್ತೀನಿ. ಸೊ ನಂದು ಡೆಸಿಗ್ನೇಷನ್ ಬಂದು ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಒಂದು ಬಿಗ್ MNC ಕಂಪ್ನಿನಲ್ಲಿ. ಸೊ ನಾನು ಇತ್ತೀಚೆಗೆ ಈ ಒಂದು ವೀಡಿಯೋಸ್ ಮಾಡೋ ಒಂದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಯೂಟ್ಯೂಬ್ ವೀಡಿಯೋಸ್ ಮಾಡೋಣ ಅಂತ. ಸೊ ಈ ಒಂದು ಬ್ಲಾಗಲ್ಲಿ ಕಂಪ್ಲೀಟ್ ನಾವು ಶಿವನ ಸಮುದ್ರ, ಗಗನ ಚುಕ್ಕಿ ಬರ ಚುಕ್ಕಿ, ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ. ಮತ್ತು ನಮ್ಮ ಫ್ರೆಂಡ್ಸ್ ಮೀಟಪ್ ಇತ್ತು ಡೇಸಿ, RR ನಗರ ಡೇಸಿನಲ್ಲಿ. ಸೊ ಇದು ಕಂಪ್ಲೀಟ್ ವಿಡಿಯೋ ಇದರಲ್ಲಿರುತ್ತೆ. ಸೊ ಬನ್ನಿ ನೋಡೋಣ. ಸೊ ನಾವೆಲ್ಲ ಒನ್ ಡೇ ಮಾರ್ನಿಂಗ್ಗೆ ಹೋಗಿ ಈವ್ನಿಂಗ್ ಬರೋ ಪ್ಲ್ಯಾನ್ ಇತ್ತು. ಶಿವನ ಸಮುದ್ರಕ್ಕೆ ಹೋಗಿದ್ದೀವಿ. ನೀವು ನೋಡ್ತಾ ಇದ್ದೀರಾ ಶಿವನ ಸಮುದ್ರ, ಗಗನ ಚುಕ್ಕಿ ಬರ ಚುಕ್ಕಿ. ಅದಾದಮೇಲೆ ನಾವು ಹೋಗಿದ್ದು ಮಲೆ ಮಹದೇಶ್ವರ ಬೆಟ್ಟ. ಇದು ಸೀನಿಕ್ ಬ್ಯೂಟಿ ಆನ್ ದಿ ರೋಡ್. ರೋಡಲ್ಲಿ ತುಂಬಾ ಚೆನ್ನಾಗಿತ್ತು. ಸೊ ಬೆಟ್ಟ, ಗುಡ್ಡಗಳು, ಮರ, ಗಿಡಗಳು, ಇದೊಂಥರ ನೋಡೋದಕ್ಕೇ ಒಂದು ಚೆನ್ನಾಗಿ ಅನಿಸುತ್ತೆ, ಕಾಮಾಗಿ ಅನಿಸುತ್ತೆ. ಸೊ ಬೆಟ್ಟ ಅದು ಸುತ್ತಿ 7 ಬೆಟ್ಟಗಳನ್ನ ಸುತ್ತಿ ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ. ನಾವು ಹೋಗಿದ್ದ ದಿನ ಜನಗಳು ಕೂಡ ಸ್ವಲ್ಪ ಕಡಿಮೆನೇ ಇದ್ದರು. ದೇವ ದರ್ಶನನೂ ಕೂಡ ಬೇಗನೆ ಆಯಿತು. ದರ್ಶನ ಮುಗಿಸ್ಬಿಟ್ಟು ವಾಪಸ್ ಬಂದ್ವಿ. ಅದಾದಮೇಲೆ ನಾನು ನೆಕ್ಸ್ಟ್ ಡೇ, ಇದು 2 ಡೇಸ್ ಬ್ಲಾಗ್ ಆಗಿರೋದ್ರಿಂದ ನೆಕ್ಸ್ಟ್ ಡೇ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಆಫೀಸ್ ರೀಚ್ ಆಗೋದಕ್ಕೆ ಒಂದು 13 ಕಿಲೋಮೀಟರ್ಸ್ ಇದೆ ಮನೆಯಿಂದ. ಸೊ ನಮ್ಮದು ಆಫೀಸ್, ನಮ್ಮದು ಫ್ಲೋರು 5th ಫ್ಲೋರಲ್ಲಿದೆ ನಂದು ವರ್ಕ್ ಸ್ಟೇಷನ್. ಸೊ 5th ಫ್ಲೋರಲ್ಲಿ ಕೂತ್ಕೊಂಡು ಕೆಲಸ ಮುಗಿಸಿ, ನಂದು ಡೆವಲಪ್ಮೆಂಟ್ ಟಾಸ್ಕ್ ಆಗಿರೋದ್ರಿಂದ ಕೆಲಸ ಮುಗಿಸಿ ಮಧ್ಯಾಹ್ನ ಲಂಚಿಗೆ ಕೆಫೆಟೇರಿಯಾಗೆ ಹೋಗೋದಿರುತ್ತೆ. ಸೊ ಲಂಚ್ ಕೆಫೆಟೇರಿಯಾದಲ್ಲಿ ಮುಗಿಸ್ಕೊಂಡು, ಸೊ ಇವತ್ತು ನಾವು ಅವತ್ತಿನ ನೈಟು ಅಂದರೆ ಈವ್ನಿಂಗು ನಮ್ಮ ಫ್ರೆಂಡ್ಸ್ ಮೀಟ್ ಮಾಡೋದಿತ್ತು. ಹೋಗಿ ಲೈಟಾಗಿ ಸ್ನ್ಯಾಕ್ಸ್ ತಿಂದ್ಕೊಂಡು, ಅಲ್ಲಿ ಡೇಸಿ ಅಂತ RR ನಗರದಲ್ಲಿರುತ್ತೆ. ಸೊ ಎಲ್ಲ ಮಗನ ಫ್ರೆಂಡ್ಸ್ ಮತ್ತು ಗ್ರೂಪ್ ಎಲ್ಲ ಸೇರಿ ತುಂಬ ಅಂದರೆ ವರ್ಷಕ್ಕೆ 2-3 ಸತಿ ಸೇರ್ತಾ ಇರ್ತೀವಿ. ಒಂಥರ ಮೀಟಪ್ ಆಗ್ತಾ ಇರುತ್ತೆ, ಫ್ರೆಂಡ್ಸ್ ಮೀಟಪ್ ಅಂತ. ಎಲ್ಲ ಜಾಯ್ನ್ ಆದ್ವಿ. ಸೊ ಹೀಗೆ ಚಿಟ್ ಚಾಟ್ ಮಾಡಿಕೊಂಡು, ಮಾತಾಡಿಕೊಂಡು, ಸ್ನ್ಯಾಕ್ಸ್ ತಿಂದ್ಕೊಂಡು ಅವತ್ತು ಅಲ್ಲಿ ಡೇಸಿನಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು, ನೆಕ್ಸ್ಟು ನಾವು ಈವ್ನಿಂಗು ಟ್ಯೂಷನ್ ಇತ್ತು ಮಗನಿಗೆ. ಸೊ ಟ್ಯೂಷನಿಗೆ ಬಿಡೋ ಪ್ಲ್ಯಾನ್ ಇದೆ. ಸೊ ನಾವು ಕಾಫಿ, ಟೀ, ಸ್ನ್ಯಾಕ್ಸು, ಈ ಮಕ್ಕಳಿಗೆ ಸ್ನ್ಯಾಕ್ಸ್ ಇದ್ದೇ ಇರುತ್ತಲ್ಲ, ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಡೇಸಿನಲ್ಲಿ ಸ್ವಲ್ಪ ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಈಗ ನನ್ನ ಮಗನ ಟ್ಯೂಷನಿಗೆ ಬಿಡೋದಕ್ಕೆ ಬಂದಿದ್ದೀನಿ. ಇದು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್, ಲೇಕ್ ವ್ಯೂ ಇರೋದು ಕ್ಲಾಸಸ್ಸು. ಇದು ಆಲ್ಮೋಸ್ಟ್ 18th ಫ್ಲೋರಲ್ಲಿದೆ ಟ್ಯೂಷನ್ ಒಂದು. ಸೊ ಅಲ್ಲಿಗೆ ಬಿಟ್ಬಿಟ್ಟು ಹಾಗೆಯೇ ಒಂದು ರೌಂಡ್ ವಾಕ್ ಮಾಡ್ತೀನಿ. ಅಲ್ಲೇ ಫುಲ್ ಅದು ಕಮ್ಯುನಿಟಿ ಆಗಿರೋದ್ರಿಂದ ಅಪಾರ್ಟ್ಮೆಂಟಲ್ಲಿ ಚೆನ್ನಾಗಿರುತ್ತೆ ಒಂದು ವಾಕ್ ಮಾಡೋದಕ್ಕೆ. ವಾಕಿಂಗ್ ಏರಿಯಾ ಆಗಲಿ, ಕೂತ್ಕೊಂಡು ಮಾತಾಡಲಿಕ್ಕೆ ಸಿಟ್ಟಿಂಗ್ ಪ್ಲೇಸಸ್ ಆಗಲಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಮುಗಿಸ್ಕೊಂಡು ನಾವು ಜಿಮ್ಮಲ್ಲಿ ವರ್ಕೌಟ್ ಮಾಡೋದು ಆ್ಯಸ್ ಯೂಶ್ವಲ್ ಡೈಲಿ ವರ್ಕೌಟ್ ಇರುತ್ತೆ. ಸೊ ನಮ್ಮದು ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಇವತ್ತಿನ ದಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಸಿ ಯು ಇನ್ ನೆಕ್ಸ್ಟ್